ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾನು ಇವಾಗ ಬಂದಿರೋ ಜಾಗ ಬಂದ್ಬಿಟ್ಟು ತುಂಬಾ ಸ್ಪೆಷಲ್ ಆಗಿರೋ ಜಾಗ. ಇದು ಮೈಸೂರು ಹತ್ರನೇ ಇದೆ. ಯಾವುದು ಏನು ಬನ್ನಿ ತಿಳಿಸ್ಕೊಡ್ತೀನಿ. ಒಳಗಡೆ ಹೋಗಿ. ನಾನ್ ಬಂದಿರೋ ಜಾಗ ಬಂದ್ಬಿಟ್ಟು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಸೊ ಈ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಏನ್ ನೀವು ಹಿಂದೆ ನೋಡ್ತಾ ಇದ್ದೀರಲ್ವಾ, ಸೊ ಇದು ಮುಂಚೆ ಇಲ್ಲಿ ಇರ್ಲಿಲ್ಲ. ಸೊ 13ನೇ ಶತಮಾನದಲ್ಲಿ ಹೊಯ್ಸಳದವ್ರು ಏನ್ ಮಾಡ್ತಾರೆ, ಕನ್ನಂಬಾಡಿ ಅನ್ನೋ ಊರಲ್ಲಿ ಸೊ ಈ ದೇವಸ್ಥಾನವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಸ್ಥಾಪನೆ ಆದ್ಮೇಲೆ ಈ ಕನ್ನಂಬಾಡಿ ಅನ್ನೋ ಊರಿದೆ ಅಲ್ವಾ, ಈ ಕನ್ನಂಬಾಡಿ ಅನ್ನೋ ಊರಿಗೂ ಈ ಹೆಸರು ಬರೋದಕ್ಕೂ ಒಂದು ಕಾರಣ ಇದೆ. ಸೊ ಕಣ್ವ ಮಹರ್ಷಿಯವರು ಸೊ ಆ ಊರಲ್ಲಿ ಏನ್ ಮಾಡ್ತಿರ್ತಾರೆ, ತಪಸ್ಸನ್ನು ಮಾಡ್ತಿರ್ತಾರೆ. ಸೊ ತಪಸ್ಸು ಮಾಡ್ತಾ ಇರೋ ಕಾರಣಕ್ಕೆ ಏನ್ ಮಾಡ್ತಾರೆ, ಆ ಕನ್ನಂಬಾಡಿ ಅನ್ನೋ ಊರಿಗೆ ಆ ಕಣ್ವ ಮಹರ್ಷಿಯವರ ಹೆಸರನ್ನ ಇಡ್ತಾರೆ. ಆಯ್ತಾ. ಹಾಗೆ ಆ ಕನ್ನಂಬಾಡಿಗೆ ಏನಾಯ್ತು, ಕಣ್ವ ಮಹರ್ಷಿ ಅವ್ರು ತಪಸ್ಸು ಮಾಡ್ತಾ ಇರೋ ಕಾರಣಕ್ಕೆ ಏನಾಯ್ತು, ಕನ್ನಂಬಾಡಿ ಅನ್ನೋ ಒಂದು ಹೆಸರು ಬಂತು. 13ನೇ ಶತಮಾನದಲ್ಲಿ ಅಲ್ಲಿ ಸ್ಥಾಪನೆ ಆದ್ಮೇಲೆ 1930ರಲ್ಲಿ ಸೊ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಭಾರತ ರತ್ನ ಶ್ರೀ ವಿಶ್ವೇಶ್ವರಯ್ಯರ ಕನಸಿನ ಪ್ರಾಜೆಕ್ಟ್ ಅದು. ಸೊ ಏನ್ ಮಾಡ್ಬೇಕು, ಸೊ ಈ ಕನ್ನಂಬಾಡಿ ಇರೋ ಜಾಗದಲ್ಲಿ ನಾವೊಂದು KRS ನ ಡ್ಯಾಮ್ ನ ಕಟ್ಟಬೇಕು ಅಂತ ನಿರ್ಧಾರ ಮಾಡ್ತಾರೆ. ಯಾವಾಗ 1930ರಲ್ಲಿ ಅವರು ನಿರ್ಧಾರ ಆದ್ಮೇಲೆ ಏನಾಗುತ್ತೆ, ಕನ್ನಂಬಾಡಿಯಲ್ಲಿ ಸ್ವಲ್ಪ ಜನ ಇರ್ತಾರೆ, ಅಲ್ಲಿ ವಾಸ್ತವ ಮಾಡ್ತಾ ಇರ್ತಾರೆ. ಸೊ ಆಗ ಆ ಜನ ಅಲ್ಲಿ ಏನ್ ವಾಸ ಮಾಡ್ತಿರ್ತಾರಲ್ಲ, ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಮಾಡಿ ಸೊ ಅವರ ಕನಸಿನ ಪ್ರಾಜೆಕ್ಟ್, ಕನಸಿನ ಡ್ರೀಮ್ ಅವ್ರೇನ್ ಮಾಡ್ತಾರೆ, ಸೊ ಅಲ್ಲಿ KRS ಡ್ಯಾಮ್ ನ ನಿರ್ಮಾಣ ಮಾಡ್ತಾರೆ. ಸೊ ನೀವೇನ್ ಇವಾಗ ಇಲ್ಲೇ ಹಿಂದೆ ನೋಡ್ತಾ ಇದ್ರಲ್ಲ ನಾನಿದೆ, ಸೊ ಇದು KRS ಡ್ಯಾಮ್. ಸೊ ಇಲ್ಲಿ ನಿರ್ಮಾಣ ಆಯ್ತು. ಸೊ ಇದು ಬ್ಯಾಕ್ ವಾಟರಿಂಗ್ ಇದು ವೇಣುಗೋಪಾಲ ಇವಾಗ ಲೊಕೇಟ್ ಆಗಿರೋದು KRS ಡ್ಯಾಮ್ ಬ್ಯಾಕ್ ವಾಟರಿಂಗ್ ಅಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ಹೇಗ್ ಬಂತು ಅದು ನಿಮ್ಗೆ ತಿಳಿಸ್ಕೊಡ್ತೀನಿ. 1958ರಲ್ಲಿ KRS ಡ್ಯಾಮ್ ಅಲ್ಲಿ ಏನಾಗುತ್ತೆ, ಸೊ ವಾಟರ್ ಲೆವೆಲ್ ಏನಿದೆ ಅಲ್ಲ, ವಾಟರ್ ಪ್ರಮಾಣ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಈ ದೇವಸ್ಥಾನ ನೀವೇನ್ ಹಿಂದೆ ಏನ್ ನೋಡ್ತಾ ಇದ್ರಲ್ಲ, ಸೊ ಆ KRS ಡ್ಯಾಮ್ ಅಲ್ಲಿ ಸೊ ಮೇಲೆ ಏನ್ ಗೋಪುರ ಕಾಣಿಸ್ತದು, ಓಕೆ ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಏನ್ ಮಾಡ್ತಾರೆ, 1958ರಲ್ಲಿ ಅಲ್ಲೇ ಇರುತ್ತೆ, ಅದನ್ನ ಯಾರು ಏನು ಮುಟ್ಟಕ್ ಹೋಗಲ್ಲ, ಏನು ಮಾಡಲ್ಲ. ಸೊ 2003ರಲ್ಲಿ ಏನಾಗುತ್ತೆ, ಸೊ ಆ ದೇವಸ್ಥಾನವನ್ನ ಸೊ ನಾವು ನಮ್ಮ ಪ್ರಾಚೀನ ಕಾಲದಲ್ಲಿ ಇದ್ದಿರೋ ಕಾರಣಕ್ಕೆ ಅದನ್ನ ನಾವು ಕಾಪಾಡಬೇಕು ಅಂತ ಏನ್ ಮಾಡ್ತಾರೆ, 2003ರಲ್ಲಿ ಆ ಡ್ಯಾಮ್ ಅಲ್ಲಿ ಇರೋ ದೇವಸ್ಥಾನ ಏನ್ ಮಾಡ್ತಾರೆ, ಸೊ ಒಂದು ಜಾಗಕ್ಕೆ ವರ್ಗಾವಣೆ ಮಾಡ್ಬೇಕು ಅಂತ ಸೊ ಹೊಸ ಕನ್ನಂಬಾಡಿ ಅನ್ನೋ ಊರಲ್ಲಿ ನೀರಲ್ಲಿದ್ದ ದೇವಸ್ಥಾನ ತಂದು ಇಲ್ಲಿ ಶಿಫ್ಟ್ ಮಾಡ್ತಾರೆ. ಸೊ ನೀವೇನ್ ಇವಾಗ ನೋಡ್ತಾ ಇದೀರಲ್ಲ, ಸೊ ಇದನ್ನ ಸ್ವಲ್ಪ ಪ್ಯಾಚ್ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಸ್ವಲ್ಪ ಅದೇ ಕಲ್ಲು, ಸೊ ಒಂದೇ ಕಲ್ಲಿಂದ ಇದು ಮಾಡಿರೋ ದೇವಸ್ಥಾನ ಶಿಫ್ಟ್ ಮಾಡಿ ಸ್ವಲ್ಪ ಪ್ಯಾಚ್ ವರ್ಕ್ಸ್ ಎಲ್ಲ ಮಾಡಿ ಸೊ ಈ ಆಕಾರದಲ್ಲಿ ತಂದು ಸೊ 2003ರಿಂದ 2017ವರೆಗೆ ಸೊ ಈ ಕೆಲಸ ನಡೆಯುತ್ತೆ. ಸೊ ನೀರಲ್ಲಿರೋ ದೇವಸ್ಥಾನನ ಈ ಹೊಸ ಕನ್ನಂಬಾಡಿಯಲ್ಲಿ ಏನ್ ಮಾಡ್ತಾರೆ, ಶಿಫ್ಟ್ ಮಾಡಿ. ಓಕೆ, ಹೀಗೆ ಈ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇಲ್ಲಿ ಬಂದು ನೆಲೆಸಿರುತ್ತೆ. ಸೊ ನೀವ್ ಹಿಂದೆ ಹಂಪಿಯಲ್ಲಿ ನೀವು ಈ ಕಲ್ಲನ್ನು ನೋಡ್ತೀರಾ. ಸೊ ಈ ಕಲ್ಲು ಕೂಡ ಅಲ್ಲೇ ಇರುತ್ತೆ, ಅದನ್ನು ಕೂಡ ಶಿಫ್ಟ್ ಮಾಡ್ತಾರೆ. ನೀವೇನ್ ನೋಡ್ತಾ ಇದೀರಲ್ಲ ಅದೇ ನೋಡಿ. ಸೊ ಇಷ್ಟು ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಕತೆ. ಸೊ ನಿಮಗೇನಾದ್ರೂ ನಾನೇನಾದ್ರೂ ಮಿಸ್ ಮಾಡಿದ್ದೀನಿ, ಸೊ ಏನಾದ್ರೂ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ತಿಳ್ಕೊಳಕ್ ನಾನು ಖುಷಿ ಪಡ್ತೀನಿ. ಸೊ ಇದು ವೇಣುಗೋಪಾಲ ಸ್ವಾಮಿಯ ಕತೆ.
ಮಾಡ್ಕೊಂಬಂದೆ ನಿಜ. ಸೊ ಮೈಸೂರಲ್ಲಿ ಎಷ್ಟೊಂದು ಜನ ಬರ್ತೀರಾ. ಒಂದು ಮೈಸೂರಿಂದ ಎಕ್ಸಾಕ್ಟ್ 26 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೀವು ಮೈಸೂರಿಗೆ ಬಂದರೆ ಈ ಜಾಗ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಚೆನ್ನಾಗಿದೆ ಒಳಗಡೆ, ಆಯಿತಾ. ಹಳೆಯ ಕಾಲದಲ್ಲಿ ಸೊ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ನಾನು ನಿಮ್ಗೆ ಹೇಳಿದ್ನಲ್ಲ, ಸೊ ಒಳಗಡೆ ನಿಮಗೆ 46 ವಿಗ್ರಹಗಳಿದ್ದಾವೆ. ಅವು ಎಲ್ಲ ವಿಗ್ರಹಗಳು ನೀರಲ್ಲಿ 13ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿರೋ ವಿಗ್ರಹಗಳೇ. ಸೊ ತಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಒಂದ್ಸತಿ ನೀವೇನಾದರೂ ಮೈಸೂರಿಗೆ ಬಂದರೆ ಈ ಜಾಗನ ವಿಸಿಟ್ ಮಾಡದೆ ಹೋಗಲೇಬೇಡಿ. ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ ಒಳಗಡೆ ಹೋಗಿ ಬಂದರೆ. ಸೊ ಮೈಸೂರಿಗೆ ಬಂದರೆ ಈ ಜಾಗಕ್ಕೆ ಬನ್ನಿ, ಆಯಿತಾ. ಸೊ ಎಕ್ಸಾಕ್ಟ್ 26 ಕಿಲೋಮೀಟರ್ಸ್ ಆಗುತ್ತೆ. ಸೊ ಮ್ಯಾಪಲ್ಲಿ ನೀವು ಏನೂ ಇಲ್ಲ, ಮೈಸೂರಿಗೆ ಬಂದು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಮ್ಯಾಪಲ್ಲಿ ಹಾಕಿ ಸೊ ಈ ರೂಟಿಗೆ ಕರ್ಕೊಂಬರುತ್ತೆ. ಎಕ್ಸಾಕ್ಟ್ 27 ಕಿಲೋಮೀಟರ್ಸ್ ಇರುತ್ತೆ. ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಹೋಗಿ, ಚೆನ್ನಾಗಿದೆ, ಆಯಿತಾ. ಸೊ ಇಷ್ಟು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕತೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಪ್ಲೀಸ್ ಮಾಡಿ.